ವೀಕ್ಷಕರೇ, ನೀವು ಗೃಹಲಕ್ಷ್ಮಿಯರ, ನೀವು ಮಹಿಳೆಯರ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನಿಮ್ಮ ಖಾತೆಗಳಿಗೆ ಬರಲಿದೆ 6,000 ರೂಪಾಯಿ ಹಣ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಆದ ಕಾರಣ ಸಂಪೂರ್ಣವಾಗಿ ಕೊನೆ ತನಕ ಈ ವಿಡಿಯೋನ ನೋಡಿ. ಹಾಗಾದ್ರೆ ಬನ್ನಿ, ಇವಾಗ ನಾನು ನಿಮಗೆ ಹೇಳ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಬರ್ತಾ ಇದೆ. ಆದರೆ 2 ಕಂಡೀಷನ್ಸ್ಗಳು ನಿಮಗೆ ಅಪ್ಲೈ ಆಗ್ತವೆ ಸ್ನೇಹಿತರೆ. ಈ 2 ಕಂಡೀಷನ್ಸ್ಗಳು ಸ್ವಲ್ಪ ಬದಲಾವಣೆಯಾಗಿವೆ. ಹಾಗಾದ್ರೆ ಬನ್ನಿ, ಈ 2 ಕಂಡೀಷನ್ಸ್ಗಳು ಏನು ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆನಾ ಇಲ್ವಾ, ಮತ್ತೆ ಯಾವಾಗಿಂದ ಇದು ಸ್ಟಾರ್ಟ್ ಆಗುತ್ತೆ, ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಮಾಹಿತಿ ಏನು, ಮತ್ತೆ ಇವಾಗಲೇ ಯಾವ ಒಂದು ಮಹಿಳೆಯರಿಗೆ ಈ 6,000 ರೂಪಾಯಿ ಹಣ ಬಂದಿದೆ ಮತ್ತು ಬದಲಾವಣೆ ಆಗಿರುವಂತಹ ಈ 2 ಹೊಸ ಕಂಡೀಷನ್ಸ್ಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಲಿದ್ದೇವೆ. ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಕೂಡ ಸಂಪೂರ್ಣವಾಗಿ ನೋಡಿ. ಹಾಗೂ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇವಾಗ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂತಹ ಒಂದು ಬಹುಮುಖ್ಯವಾಗಿರುವಂತಹ ಅಪ್ಡೇಟ್ ಅನ್ನು ತಿಳಿಸಲಿದ್ದೇನೆ. ಆದ ಕಾರಣ ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ವೀಕ್ಷಕರೇ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣ ಅಂತಂದ್ರೆ 3 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಇದೀಗ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಸ್ನೇಹಿತರೆ, ನಿಮಗೆ ಒಂದು ಕಂಡೀಷನ್ ಅನ್ನೋದು ಅಪ್ಲೈ ಆಗುತ್ತೆ. ಈ ಕಂಡೀಷನ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಒಂದಲ್ಲ 2 ಕಂಡೀಷನ್ಸ್ಗಳಿದಾವೆ. ತುಂಬಾ ಸ್ಮೂತ್ ಅಂತಂದ್ರೆ ತುಂಬಾ ಚಿಕ್ಕ ಕಂಡೀಷನ್ಸ್ಗಳು ಇವೆರಡು ಕೂಡ. ಇವೆರಡನ್ನು ಕೂಡ ನೀವು ಫಾಲೋ ಮಾಡಬೇಕು. ಈ ಒಂದು ವಿಷಯ ನಿಮಗೆ ಗೊತ್ತಿಲ್ಲ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿಕೊಂಡು ನೀವು ತಿಳ್ಕೊಳ್ಳಿ. ಸ್ನೇಹಿತರೆ ಬನ್ನಿ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ನಿಮಗೆ ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 300ಕ್ಕೆ ಸಬ್ಸ್ಕ್ರೈಬರ್ಸ್ ಅನ್ನ ರೀಚ್ ಮಾಡಿ. ಸ್ನೇಹಿತರೆ ನೋಡಿ, ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರೋ ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ. ಈ 2 ಕಂಡೀಷನ್ಸ್ಗಳು ಏನಂತ ಇವಾಗ ಮೊದಲನೆಯದಾಗಿ ತಿಳಿಸಿಕೊಡ್ತಾನೆ. ಬನ್ನಿ ನೋಡಿ, ಮೊದಲನೆಯ ಒಂದು ಕಂಡೀಷನ್ಸ್ ಬಂದ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ 6,000 ರೂಪಾಯಿ ಹಣ ಬರಲಿದೆ. ಆದರೆ ಸ್ನೇಹಿತರೆ, ಈ ಕಂಡೀಷನ್ಸ್ ಅನ್ನ ಯಾರು ನೀವು ಫಾಲೋ ಮಾಡ್ತೀರಾ ಅವರಿಗೆ ಮಾತ್ರನೇ ಇದು ಬರುತ್ತೆ. ಏನಂತಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಇದು ಬರ್ತಾ ಇಲ್ಲ. ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾರಿಗೆ ಇದು ಬರ್ತಾ ಇದೆ ಅಂತಂದ್ರೆ 3 ಕಂತಿನ ಹಣದ ಮೇಲ್ಪಟ್ಟು ಯಾವ ಒಂದು ಮಹಿಳೆಯರಿಗೆ ಬಂದಿಲ್ಲ ಹಣ, ಅಂತಹ ಮಹಿಳೆಯರಿಗೆ ಈ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬರಲಿದೆ. ಅದು 6,000 ರೂಪಾಯಿ ಹಣ. ಹಾಗಾದ್ರೆ ನೀವು ಕೇಳ್ಬಹುದು, ಸರ್ ನಮಗೆ 4 ಕಂತುಗಳ ಹಣ ಬಂದಿಲ್ಲ, 5 ಕಂತುಗಳ ಹಣ ಬಂದಿಲ್ಲ, 6 ಕಂತುಗಳ ಹಣ ಬಂದಿಲ್ಲ ಅಂತ. ನೋಡಿ, ನಿಮ್ಗೆ ಎಷ್ಟೇ ಕಂತಿನ ಹಣ ಬರದೆ ಇದ್ರೂ ಕೂಡ ನಿಮಗೆ ಬರಲಿದೆ ಇಲ್ಲಿ 3 ಕಂತುಗಳ ಹಣ ಮಾತ್ರ ಬರುತ್ತೆ. ಉಳಿದಿರುವಂತಹ ಕಂತುಗಳು ಬರುತ್ತೆ ಅಂತ ನೀವು ಕೇಳಬಹುದು. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ನಿಮ್ಗೆ ಏನು ಇವಾಗ 5 ಕಂತುಗಳ ಹಣ ಬರಬೇಕಲ್ವಾ, ಅದರಲ್ಲಿ 2 ಕಂತುಗಳ ಹಣ ಬರೋದಿಲ್ಲ. ನೆಕ್ಸ್ಟ್ ನಿಮಗೆ ಬರ್ಬೋದು. ಆದರೆ ಇವಾಗ ಅವ್ರು ಹಾಕ್ತಾ ಇರುವಂತಹ ಹಣ 3 ಕಂತುಗಳ ಹಣ ಮಾತ್ರ ಅವ್ರು ಇವಾಗ ಹಾಕ್ತಾ ಇದ್ದಾರೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇದೊಂದು ಮೊದಲನೆಯ ಒಂದು ಕಂಡೀಷನ್ಸ್. ಯಾರಿಗೆ ಹಾಕ್ತಾ ಇದ್ದಾರೆ ಅಂತ ನಿಮಗೆ ತಿಳಿತು ಅಂತ ಅನ್ಕೊಂಡಿದ್ದೇನೆ. ಇವಾಗ ಎರಡನೆಯ ಒಂದು ಕಂಡೀಷನ್ಸ್ ಏನಂತಂದ್ರೆ, ನಿಮ್ಮ ಖಾತೆಗಳಿಗೆ ಈ ಹಣ ಬರಬೇಕು ಅಂತಂದ್ರೆ 6,000 ರೂಪಾಯಿ ಹಣ ಬರಬೇಕು ಅಂತಂದ್ರೆ ಸ್ನೇಹಿತರೆ, ನೀವು ಕಡ್ಡಾಯವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಕೂಡ ಪಡಿತಾ ಇದ್ದೀರಲ್ವಾ, ನೀವು ಕಡ್ಡಾಯವಾಗಿ ಇಲ್ಲಿ ಹಣವನ್ನು ಪಡಿತಾ ಇರಬೇಕು. ಅಂತಂದ್ರೆ ಇನ್ ಕೇಸ್ ನೀವು ರೀ ಅಪ್ಲಿಕೇಶನ್ ಹಾಕ್ತಾ ಇರ್ತೀರಾ, ತುಂಬ ಜನರು ಹೊಸ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರ್ತೀರಾ, ರೀ ಅಪ್ಲಿಕೇಶನ್ ಅನ್ನು ಹಾಕಿರ್ತೀರಾ. ಇಂಥವ್ರಿಗೆ ನಿಮಗೆ ರೆಗ್ಯುಲರ್ ಆಗಿ ಇಲ್ಲಿ ತಿಂಗಳು ಹಣ ಬರ್ತಾ ಹೋಗುತ್ತೆ. ಆದರೆ ಈ 6,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಈ 6,000 ರೂಪಾಯಿ ಹಣ ಯಾರಿಗೆ ಬರುತ್ತೆ ಅಂತಂದ್ರೆ, ಇದುವರೆಗೂ ಕೂಡ 1ರಿಂದ ಈ ರೆಗ್ಯುಲರ್ ಕಂತುಗಳ ಹಣವನ್ನು ಪಡೆದುಕೊಂಡ್ಬಿಟ್ಟು ಇಲ್ಲಿ ಅವ್ರಿಗೆ 3 ಕಂತುಗಳ ಹಣ ಬಂದಿಲ್ಲ ಅಂತಂದ್ರೆ ಅಂತಹ ಒಂದು ಫಲಾನುಭವಿಗಳಿಗೆ, ಅಂತಹ ಒಂದು ಮಹಿಳೆಯರಿಗೆ ಮಾತ್ರನೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣಗಳು ಅವರ ಖಾತೆಗಳಿಗೆ ಬರುತ್ತೆ. ನೀವು ಕೇಳಬಹುದು, ನಾನು ಇನ್ನೊಮ್ಮೆ ಹೇಳ್ತೇನೆ ನೋಡಿ, ನೀವೇನಂತ ಹೇಳ್ಬೋದು ಅಂತಂದ್ರೆ, ಸರ್ ನಮಗೆ ಸ್ಟಾರ್ಟಿಂಗ್ ಇಂದನೂ ಯಾವುದೇ ಒಂದು ಹಣ ಬಂದೇ ಇಲ್ಲ, ನಾವು ಕೂಡ ಎಲ್ಲರೂ ಹಂಗೆ ವೇಟ್ ಮಾಡ್ತಾ ಇದ್ದೇವೆ ಅಂತ. ನೋಡಿ, ಸ್ಟಾರ್ಟಿಂಗ್ ಇಂದ ಯಾರಿಗೆ ಬಂದಿಲ್ವೋ ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಹೇಳ್ತಾನೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ರೀ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಮಾತ್ರನೇ ಇದು ನಿಮಗೆ ಬರುತ್ತೆ. ಯಾರಿಗೆ ಸ್ಟಾರ್ಟಿಂಗ್ ಇಂದ ಬಂದಿಲ್ಲ ಅಂತವರಿಗೆ. ಇನ್ ಕೇಸ್ ನೀವು ರೀ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮಗೆ ಬಂದಿಲ್ಲ ಅಂತಂದ್ರೆ ಖಂಡಿತ ಬಂದೇ ಬರುತ್ತೆ. ಯಾಕಂತಂದ್ರೆ ಇಲ್ಲಿ ರೆಗ್ಯುಲರ್ ಆಗಿ ಇರುವಂತಹ ಮಹಿಳೆಯರಿಗೂ ಕೂಡ ಬಂದಿಲ್ಲ. ಇವಾಗ 2 ತಿಂಗಳುಗಳಾಯಿತು ಸರಿಯಾಗಿ ಹಣ ಬರ್ತಾ ಇಲ್ಲ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಗೆ ಇವಾಗ ಒಂದು 15 ಡೇಸ್ ಆಯಿತು ಇವರು ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಕೂಡ ಹಂತವಾಗಿ ಹಾಕ್ತಾ ಹೋಗ್ತಾ ಇದ್ದಾರೆ. ಸ್ವಲ್ಪನೇ ನಿಮ್ಮ ಖಾತೆಗಳಿಗೆ ಹಣವನ್ನು ಹಾಕಲಿಕ್ಕೆ ಇವರು ಮುಂದಾಗಿದ್ದಾರೆ. ಕೆಲವೊಂದು ಮಹಿಳೆಯರಿಗೆ 2,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಇನ್ನು ಕೆಲವೊಂದು ಮಹಿಳೆಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇತ್ತು. ಆದರೆ ಇದೀಗ 6,000 ರೂಪಾಯಿ ಹಣವನ್ನು ಕೂಡ ನಾವು ಜಮೆ ಮಾಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರ ಒಂದು ವಿಡಿಯೋ ಕ್ಲಿಪ್ ಅನ್ನು ಕೂಡ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕಿದ್ದೇವೆ. ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪಿನ ಒಂದು ಲಿಂಕ್ ಅನ್ನು ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್
ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಹಾಕಿರ್ತಾನೆ. ನೀವು ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಅಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ನೀವು ಎಲ್ಲ ಅಪ್ಲಿಕೇಶನನ್ನು ಎಲ್ಲ ಇನ್ಫಾರ್ಮೇಷನನ್ನು ನಿಮ್ಮ ಒಂದು ವಾಟ್ಸಪ್ನಲ್ಲಿ ನೀವು ತಿಳ್ಕೊಳ್ಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಬರಲಿದೆ ಸ್ನೇಹಿತರೆ. ಸೊ ಇದೊಂದು ನಿಮ್ಮ ಗಮನದಲ್ಲಿ ಇರಬೇಕು ಅಂತ ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ನೀವು ಯಾವುದೇ ರೀತಿ ಹೋಫನ್ನು ಕಳ್ಕೊಬೇಡಿ, ನಮಗೆ ಹಣ ಬರೋಲ್ಲ ಅಂತ. ಸೊ ಖಂಡಿತ ನಿಮ್ಮ ಖಾತೆಗಳಿಗೆ ಈ 6,000 ರೂಪಾಯಿ ಹಣ ಬಂದು ಜಮೆ ಆಗುತ್ತೆ. ಸೊ ಈ 3 ಕಂತುಗಳ ಹಣ ಇದಾಗಿರುತ್ತೆ ಅಂತ ನಾನು ನಿಮಗೆ ಈ ಮಾಹಿತಿಯನ್ನು ಕೊಡಬಲ್ಲೆ. ಸೊ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಕೂಡ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಸೊ ಮತ್ತೆ ನಿಮಗೆ ಬೇರೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ.